ಜಮೀರ್ ಅಹಮದ್ ಖಾನ್ ಅವರದಾಗಿತ್ತು. ಅಲ್ಲೂ ಕೂಡ ಬಹಳಷ್ಟು ಬೇಡಿಕೆ ಇತ್ತು, ನಮ್ಮ ಸಮುದಾಯದವರಿಗೆ ಟಿಕೆಟ್ ಸಿಗಬೇಕು ಅಂತ. ಟಿಕೆಟ್ ಕೈ ತಪ್ಪತ್ತೆ. ಸಮುದಾಯದ ಪ್ರಬಲ ನಾಯಕರಾಗಿರುವಂತಹ ಜಮೀರ್ ಅಹಮದ್ ಅವರ ಮಾತಿಗೆ ಮನ್ನಣೆ ಸಿಗಲಿಲ್ಲ. ಜೊತೆಗೆ ಸಮರ್ಥವರ ತಂದೆ ಮಲ್ಲಿಕಾರ್ಜುನ್ ಅವರ ಕಡೆಯಿಂದ ಏಕವಚನದ ಪ್ರಯೋಗ ಆಗುತ್ತೆ ಜಮೀರ್ ಅವರಿಗೆ. ಅದಾದ ಮೇಲೆ ಮತ್ತೊಂದು ಹೇಳಿಕೆ, ಜಮೀರ್ ಅವರು ಇಲ್ಲದೇ ಇದ್ರೂ ಕೂಡ ನಡೆಯುತ್ತೆ ಚುನಾವಣೆ, ಏನೂ ಸಮಸ್ಯೆ ಆಗಲ್ಲ ಅನ್ನುವಂಥ ಮಾತುಗಳು ಬರುತ್ತೆ. ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಜಮೀರ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಅಸಮಾಧಾನ ಹೆಚ್ಚಾಗುವಂತೆ ಮಾಡಿತ್ತು ಅನ್ನಲಾಗ್ತಾ ಇದೆ. ಇದರ ಮಧ್ಯೆ ಕೇರಳದ ಪ್ರಚಾರಕ್ಕೆ ಹೋಗ್ತಾರೆ ಜಮೀರ್ ಅವರು. ಆದರೆ ಇಲ್ಲಿಯ ತನಕವೂ ಕೂಡ ದಾವಣಗೆರೆಯಲ್ಲಿ ಅಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಅವರು ಮತಯಾಚನೆಗಾಗಲಿ ಪ್ರಚಾರಕ್ಕಾಗಲಿ ಬರುವುದಿಲ್ಲ ಅನ್ನುವಂತಹ ಪಟ್ಟು ಹಿಡಿದಿರ್ತಾರೆ. ಆದರೆ ಹೈಕಮಾಂಡ್ನ ಒಂದು ಒತ್ತಡಕ್ಕೆ ಮಣಿದು ನಿನ್ನೆ ದಿಢೀರನೆ ದಾವಣಗೆರೆಯಲ್ಲಿ ಜಮೀರ್ ಅವರು ಪ್ರತ್ಯಕ್ಷರಾಗ್ತಾರೆ. ಅಂದರೆ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಊಟವನ್ನು ಮಾಡ್ತಾರೆ. ಎಲ್ಲೋ ಒಂದು ಕಡೆ ಬಂದಿದ್ರೂ ಮತಯಾಚನೆ ಮಾಡಲಿಲ್ಲ. ಹೀಗಾಗಿ ದಾವಣಗೆರೆ ಅಖಾಡದಲ್ಲಿ ಈ ಭಿನ್ನಮತ ಅಸಮಾಧಾನ ಮುಗಿದಿಲ್ವಾ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಇನ್ನೂ ಕೂಡ ತಣ್ಣಗಾಗಿಲ್ಲ ಜಮೀರ್ ಅಹಮದ್ ಖಾನ್ ಅವರ ಮುನಿಸು. ಒಂದರ್ಥದಲ್ಲಿ ದಾವಣಗೆರೆ ಕ್ಷೇತ್ರ ಗೊಂದಲದ ಗೂಡಾಗಿ ಬಿಟ್ಟಿದೆ. ದಾವಣಗೆರೆ ಬೈ ಎಲೆಕ್ಷನ್ ಬ್ಯಾಟಲ್ ಅನ್ನ ಗೆಲ್ಲೋದ್ಯಾರು? ರಾತ್ರೋರಾತ್ರಿ ಸಮರ್ಥವರ ಪರ ಜಮೀರ್ ಅವರು ನಿಂತಿದ್ದು ಏನಕ್ಕೆ? ಮುಸ್ಲಿಂ ಮುಖಂಡರು ಸಮರ್ಥವರ ವಿರುದ್ಧ ನಿಲ್ತಾರ? ಸಮರ್ಥ ಪರ ನಿಲ್ಲಿ ಸಪೋರ್ಟ್ ಮಾಡಿ ಅಂತ ಮೆಸೇಜೇ ಕೊಟ್ಟಿಲ್ಲ ಜಮೀರ್ ಅವರು. ಜಮೀರ್ ನಡೆ ನಿಗೂಢ ಕಾಂಗ್ರೆಸ್ಗೆ ಸಂಕಷ್ಟ ತರುತ್ತಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಭಾರಿ ಅಸಮಾಧಾನದ ನಡುವೆಯೂ ಕೂಡ ಜಮೀರ್ ಅಖಾಡಕ್ಕೆ ಇಳಿದಿದ್ದಾರೆ. ಅವರ ಮುನಿಸು ಇನ್ನೂ ಕೂಡ ತಣ್ಣಗಾದಂತೆ ಕಾಣ್ತಾ ಇಲ್ಲ. ಒಂದು ಲೆಕ್ಕಾಚಾರದಲ್ಲಿ ಜಮೀರ್ ಅವರ ಅಸಮಾಧಾನ ಇದ್ರೂ ಕೂಡ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ನಿನ್ನೆ ದಿಢೀರನೆ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಪ್ರತ್ಯಕ್ಷರಾಗ್ತಾರೆ, ಊಟ ಮಾಡ್ತಾರೆ, ಮಾಧ್ಯಮದವರ ಜೊತೆಗೂ ಕೂಡ ಮಾತನಾಡ್ತಾರೆ. ನಮ್ಮಲ್ಲೇನು ಸಮಸ್ಯೆ ಇಲ್ಲ, ನಾವು ಅಣ್ಣ ತಮ್ಮಂದಿರಿದ್ದಂಗೆ, ಇದೆಲ್ಲವನ್ನೂ ಹೇಳ್ತಾರೆ. ಆದರೆ ಇಲ್ಲಿಯ ತನಕ ಅಲ್ಲಿ ಮುಸ್ಲಿಂ ಸಮುದಾಯದವರು ಹೇಳ್ತಾ ಇದ್ದಿದ್ದು, ಜಮೀರ್ ಅವರು ಬಂದಾಗ ನಾವು ಮತಯಾಚನೆಗೆ ಬರ್ತೇವೆ, ವಿ ವಿಲ್ ಸಪೋರ್ಟ್ ಸಮರ್ಥ್, ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ನಾವು ನಿಲ್ತೇವೆ ಅಂತ ಹೇಳ್ತಾ ಇದ್ರು. ಆದರೆ ಜಮೀರ್ ಅವರು ಬರ್ತಾರೆ, ಊಟ ಮಾಡ್ತಾರೆ, ಮಾತಾಡ್ತಾರೆ, ಎಲ್ಲವೂ ಹೇಳ್ತಾರೆ. ಆದರೆ ಬಹಿರಂಗವಾಗಿ ಮತಯಾಚನೆಯನ್ನು ಸಮರ್ಥವರ ಪರವಾಗಿ ಮಾಡೇ ಇಲ್ಲ. ಈಗಾಗಲೇ ವಾಪಸ್ ಬಂದ್ಬಿಟ್ಟಿದ್ದಾರೆ ಜಮೀರ್ ಅವರು. ಹಾಗಾದರೆ ಮುಸ್ಲಿಂ ಸಮುದಾಯದ ನಾಯಕರಿಗೂ ಕೂಡ ಒಂದು ಸಂದೇಶವನ್ನು ಕೊಡಲಿಲ್ಲ. ಮುಸ್ಲಿಂ ಸಮುದಾಯದವರು ಇದೀಗ ಸಮರ್ಥ ಪರ ನಿಲ್ತಾರಾ ಅಥವಾ ಅವರ ಸಮುದಾಯದ ಪ್ರಬಲ ನಾಯಕರ ಜೊತೆಗೆ ನಿಲ್ತಾರಾ? ಈ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ಜಮೀರ್ ಆಟ ಕಾಂಗ್ರೆಸ್ಗೆ ಪೀಕಲಾಟ, ಇದೆಲ್ಲವನ್ನು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿಶೇಷ ಅತಿಥಿಗಳಿದ್ದಾರೆ. ಬಾಲಕೃಷ್ಣ ಯಾದವ್ ಅವರು ಕಾಂಗ್ರೆಸ್ ವಕ್ತಾರರು ಮತ್ತು ಬಿಜೆಪಿ ವಕ್ತಾರರಾದಂತಹ ಶ್ರೀವಳ್ಳಿ ಅವರು, ಇಬ್ಬರಿಗೂ ಕೂಡ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಸ್ ಬಾಲಕೃಷ್ಣ ಯಾದವ್ ಅವರೇ, ಒಂದು ಅರ್ಥದಲ್ಲಿ ಪೀಕಲಾಟಕ್ಕೆ ತಂದುಬಿಟ್ರ ನಿಮ್ಮ ಸಚಿವರು ಜಮೀರ್ ಅಹಮದ್ ಖಾನ್ ಅವರು ಅಂತ? ಇಲ್ಲ, ಯಾಕಂತ ಹೇಳಿದ್ರೆ ನೋಡಿ, ಜಮೀರ್ ಅಹಮದ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ರಾಜ್ಯ ನಾಯಕರಷ್ಟೇ ಅಲ್ಲ, ಅವರು ರಾಷ್ಟ್ರ ನಾಯಕರು ಕೂಡ ಆಗಿದ್ದಾರೆ. ಓಕೆ, ಯಾಕೆ ಇವತ್ತು ನೋಡಿ, ಜಮೀರ್ ಅವರಿಗೆ ಕಾಂಗ್ರೆಸ್ ಪಕ್ಷವನ್ನು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇವತ್ತು ಪಕ್ಕದ ಕೇರಳ ರಾಜ್ಯದಲ್ಲೂ ಕೂಡ ಚುನಾವಣೆ ನಡೀತಾ ಇದೆ. ಸೊ ಅವರನ್ನು ನಮ್ಮ AICC ಅವರು, ನಮ್ಮಲ್ಲಿ ಒಂದು ಪದ್ಧತಿ ಇದೆ, ನಮ್ಮ ಎಲ್ಲ ಮುಖಂಡರುಗಳನ್ನು, ಆ ಕೆಲವೊಂದು ವರ್ಗಗಳ ಅಲ್ಪಸಂಖ್ಯಾತರನ್ನು, ಕೆಲವು ಡಾಮಿನೆಂಟ್ ಲೀಡರ್ಸನ್ನು, ಸೊ ಅವರ ಒಂದು ಅನುಭವಗಳ ಆಧಾರದ ಮೇಲೆ ಸೊ ಬೇರೆ ರಾಜ್ಯಗಳಿಗೂ ಕೂಡ ಓಪನ್ ಟ್ರೂತ್ ಸರ್, ಯಾವ ಸಮುದಾಯದವರು ಹೆಚ್ಚಿರ್ತಾರೆ ಅಲ್ಲಲ್ಲ, ಅದೊಂದೇ ಅಲ್ಲ, ಹೆಚ್ಚು ಸಮುದಾಯ ಇಲ್ದಿದ್ರು ಈಗ ಬುದ್ಧಿವಂತರನ್ನ ಕಳಿಸ್ತೀವಿ, ಎಲ್ಲಾನು ನಡೀತದೆ. ಬರೀ ಅದೊಂದೇ ಜನಾಂಗ ಅಂತಕ್ಕಂಥದ್ದು ಸುಳ್ಳು. ಓಕೆ, ಸೊ ಇವತ್ತು ನಾವು ಅದೇ ರೀತಿಯಾಗಿ ಈಗ ನೋಡಿರಿ ಜಾರ್ಜ್ ಅವ್ರನ್ನ, ಈಗ ಅವ್ರನ್ನೂ ಕೂಡ ನಾವು ಕೇರಳಕ್ಕೂ ಹಾಕಿದ್ವಿ, ಬೇರೆ ರಾಜ್ಯಗಳಿಗೂ ಹಾಕಿದ್ವಿ.
ಇನ್ನು ಕೆಲವು ಸಣ್ಣ ಸಮುದಾಯದವ್ರನ್ನೂ ಹಾಕಿದ್ವಿ. ಸೊ ಇವತ್ತು ಜಮೀರ್ ಅವರು ಈಗ ಕೇರಳದಲ್ಲಿ ಭಾಳ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಸೊ ಅವರು ಈಗ ಕೇರಳದಲ್ಲಿ ತುಂಬ ಪ್ರವಾಸದಲ್ಲಿ ಇದ್ದರು. ಸೊ ಅವರು ಈಗ ದಾವಣಗೆರೆಗೆ ಬರ್ಬೇಕಾಯ್ತು, ಬಂದರು. ಈಗ ಬಂದು ಅವರು ಹೇಳಿಕೆಯನ್ನು ಕೊಟ್ಟರು. ಅಲ್ಲ ಸರ್, ಹಂಗಲ್ಲ, ಬಂದು ಅವ್ರ ಜೊತೆಯಲ್ಲಿ ಊಟ ಮಾಡಿದ್ರು, ನಾವೆಲ್ಲ ಅಣ್ಣ ತಮ್ಮಗಳು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟರು. ಜೊತೆಯಲ್ಲಿ ನೋಡಿ ಅಲ್ಲೆಲ್ಲ ಯಾವ ರೀತಿಯಾಗಿ ಜಮೀರ್ ಅವರು, ಮಲ್ಲಿಕಾರ್ಜುನ್ ಅವರು, ಪ್ರಭಾ ಮಲ್ಲಿಕಾರ್ಜುನ್ ಅವರು, ಎಲ್ಲ ಮುಸ್ಲಿಂ ಸಮುದಾಯದ ಸೊ ಲೀಡರ್ಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರು. ಆಮೇಲೆ ಅಲ್ಲಿ ಜನನು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರು. ಜನನು ಕೂಡ ಅವ್ರನ್ನ ನೋಡ್ಲಿಕ್ಕೆ ಅವರು ಅಲ್ಲಿ ಹೇಳಿ ಎಲ್ಲ ಜನಗಳಿಗೆ, ಲೀಡರ್ಸ್ಗಳಿಗೆಲ್ಲ ಅವ್ರು ಹೇಳಿ, ಸೊ ಅವರು ಕೇರಳ ಇದಕ್ಕೆ ಪ್ರವಾಸ ಹೋಗಿದ್ದಾರೆ. ಇಷ್ಟೆಲ್ಲ ಮಾಡಿದ ಸಮೀರ್ ಅವರು ಒಂದಿನ ಸ್ವಲ್ಪ ಹೆಚ್ಚಿನ ಸಮಯ ತಗೊಂಡು ಇದ್ದು ಸ್ವಲ್ಪ ಪ್ರಚಾರ ಮಾಡಿ ಬರ್ಬೋದಿತ್ತು. ಅಲ್ಲ ನೋಡಿ, ನಾವು ಈಗಾಗಲೇ ಹೇಳಿದೆ, ನಾನು ಏನು ರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಪಕ್ಷ ನಿಯೋಗ ಮಾಡಿದೆ ಅವ್ರನ್ನ ಕೇರಳಕ್ಕೆ, ಹಾಗಾಗಿ ಹೋಗಿದ್ದಾರೆ. ಅದನ್ನೇನು ಹೆಚ್ಚು ಬಳಸೋ ಅವಶ್ಯಕತೆ ಇಲ್ಲ. ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಈಗ ಪಠಾಣ್ ಅವರು ಕಳೆದ ಚುನಾವಣೆಯಲ್ಲಿ ಗೆದ್ದವರು, ಅಲ್ಲೇ ಪಕ್ಕದ ಹಾವೇರಿ ಅವರು, ಆಮೇಲೆ ಇಕ್ಬಾಲ್ ಹುಸೇನ್ ಅವರು, ಆಮೇಲೆ ನಮ್ಮ ನಾಸೀರ್ ರಾಜ್ಯಸಭಾ ಸದಸ್ಯರಾದ ನಾಸೀರ್ ಹುಸೇನ್ ಅವರು, ಆಮೇಲೆ ಇವರು ಯಾರೋ ತನ್ವೀರ್ ಸೇಠ್ ಅವರು, ಆಮೇಲೆ ಇವರು ಯಾರೋ ರಾಜು ಸೇಠ್ ಅವರು. ಸೊ ಸಂಪೂರ್ಣವಾಗಿ ನಮ್ಮ ಅಲ್ಪಸಂಖ್ಯಾತ ರಿಜ್ವಾನ್ ಅರ್ಷದ್ರವರು. ಸೊ ಸಂಪೂರ್ಣವಾಗಿ ಅವರು ಏನು ನಮ್ಮ 10 ಜನ ಶಾಸಕರು, ಒಬ್ಬ ರಾಜ್ಯಸಭಾ ಸದಸ್ಯರು ಹಾಗೂ AICCಯ ಅನೇಕ ಮುಖಂಡರುಗಳು, ಇವತ್ತು ಅಲ್ಪಸಂಖ್ಯಾತರ ಮುಖಂಡರು ಅಲ್ಲಿ ಕ್ಯಾಂಪ್ ಮಾಡಿದ್ದಾರೆ. ಖಂಡಿತವಾಗೂ ಅವರು ನಮ್ಮ ಅಭ್ಯರ್ಥಿನ ಗೆದ್ದೇ ಗೆಲ್ಲಿಸ್ತೀವಿ ಅಂತ ವಿಶ್ವಾಸ ಇದೆ. ಇಲ್ಲ, ಖಂಡಿತ ಇಲ್ಲ. ಜಮೀರ್ ಅವರು ಕೂಡ ಬಂದು ಆಗಮಿಸಿ ವಿಶಸ್ ಕೋರಿ ಅಲ್ಲೆಲ್ಲ ಜನರಿಗೆ, ಮುಖಂಡರುಗಳನ್ನೆಲ್ಲ ಕರೆಸಿ ಮಾತಾಡಿದ್ದಾರೆ. ಸೊ ಮಾತಾಡಿ ಇಲ್ಲ ಈ ಸರಿ ಇನ್ವಾಲ್ವ್ಮೆಂಟ್ ಮ್ಯಾಟರ್ ಆಗುತ್ತೆ, ಬಂದು ಹೋಗೋದು ಬೇರೆ, ಹೆಚ್ಚಿನ ಇನ್ವಾಲ್ವ್ಮೆಂಟ್ ಅಲ್ಲ. ಈಗಾಗಲೇ ಅದು ಜಮೀರ್ ಅವ್ರನ್ನ ನಾವೇನೋ ಈ ಚುನಾವಣೆ ಆದ ನಂತರ ನೇಮಕ ಮಾಡಿಲ್ಲ. ನಮ್ದು AICC ಏನ್ ನೇಮಕ ಮಾಡಿದ್ಯಲ್ಲ ಸರ್, ಆ ಪಟ್ಟಿಯನ್ನು ನೋಡಿ ಅಥವಾ ಈ ಪೇಪರ್ ಇವನ್ನೆಲ್ಲ ನೋಡಿ ತಮ್ಗೆ ಮಾಹಿತಿ ಬರುತ್ತೆ. ಸೊ ನಾವು ಮುಂಚೆನೆ ಇನ್ನು ಟಿಕೆಟ್ ಅನೌನ್ಸ್ ಆಗಿರ್ಲಿಲ್ಲ, ಅವಾಗಲೇ ನಾವು ಜವಾಬ್ದಾರಿಯನ್ನ ಕೇರಳಕ್ಕೆ ಕೊಟ್ಟಿದ್ವಿ. ಏನೋ ಬಿಡಿ, ಇದು ಇಶ್ಯೂ ಆದ್ಮೇಲೆ ನಾವು ಕೊಟ್ಟಿರ್ತಕ್ಕಂಥದ್ದಲ್ಲ, ಅದು ತಪ್ಪು ಕಲ್ಪನೆ. ಕೇರಳ ಕಾರ್ಯಕ್ರಮ ಅವ್ರಿಗೆ ಆಲೆ ಪೂರ್ವ ನಿಯೋಜಿತ ಅದು. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾಗಿ ಪುರುಸತ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ವಾ? ಇಲ್ಲ, ಬೇಕು ರಾಜ್ಯದೊಂದು ಉಪಚುನಾವಣೆ. ಕೇರಳ ಗೆಲ್ಲಬೇಕು, ಆಯ್ತು, ರೈಟ್ ಸರ್, ಅಲ್ಲೂ ಕೂಡ ವಿಧಾನಸಭಾ ಚುನಾವಣೆ ಆಗ್ಲಿಕ್ಕಿದೆ. ಬಟ್ ಇಲ್ಲೊಂದು ಸ್ವಲ್ಪ ಸಮಯ ಮಾಡ್ಕೊಂಡು ಬರ್ಬೋದಿತ್ತೆ. ಅಲ್ಲ, ಬಂದೋದ್ರಲ್ಲ, ಸ್ವಲ್ಪ ಸಮಯ ಮಾಡ್ಕೊಂಡು ತಮಗೆ ಗೊತ್ತಿದೆ 5 ರಾಜ್ಯಗಳ ಚುನಾವಣೆ ನಡೀತಾ ಇದೆ. AICC ಮಟ್ಟದಲ್ಲಿ ಅವರಿಗೆ ಮಟ್ಟದಲ್ಲಿ ಜವಾಬ್ದಾರಿ ಕೊಟ್ಟಿದ್ವಿ. ಈ ಹಿಂದೆ ಗುಲಾಂ ನಬಿ ಆಜಾದ್ ರವರು ನಾಯಕರು ಇದ್ರು, ಆಮೇಲೆ ಎಲ್ಲಾ ಬೇರೆ ಬೇರೆ ನಾಯಕರುಗಳಿದ್ರು. ಇವತ್ತು ಅವರಿಗೆ ಬಹಳ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದೆ. ಹಾಗಾಗಿ ಅವರು ಪಕ್ಷಕ್ಕೋಸ್ಕರ ದುಡಿಲಿಕ್ಕೋಸ್ಕರ ಬೇರೆ ರಾಜ್ಯಕ್ಕೆ ಹೋಗಿರ್ತಕ್ಕಂಥದ್ದು. ಅಲ್ಲ, ಇಲ್ಲಿನೂ ಕೂಡ ಅವರೆಲ್ಲಾ ಪ್ರಮುಖರಿಗೆ ಹೇಳಿದ್ದಾರೆ, ಶಾಸಕರುಗಳಿಗೆ ಹೇಳಿದ್ದಾರೆ, ಲೋಕಲ್ ಸ್ಥಳೀಯ ನಾಯಕರುಗಳಿಗೆಲ್ಲ ಹೇಳಿದ್ದಾರೆ. ಎಲ್ರಿಗೂ ಕೂಡ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅವ್ರಿಗೆ ಕರೆ ಕೊಟ್ಟಿದ್ದಾರೆ. ನೋಡಿ ಅವ್ರನ್ನ ಅಲ್ಲಿ ನೀವು ವಿಜಲ್ಸ್ ನೋಡಿ ಹೆಂಗ್ ಎತ್ಕೊಂಡು ಕುಳಿತಿದ್ದಾರೆ ಯುವಕರು. ಅಲ್ಲ, ಅದೊಂದೇ ಅಲ್ಲ ಸರ್, ಸಾರ್ವಜನಿಕರು ಎಷ್ಟು ಸೇರಿದ್ದಾರೆ ನೋಡಿ ಅಲ್ಲಿ. ಇವರು ಮುಸಲ್ಮಾನ್ ಸಮುದಾಯ ಬಾಂಧವರು ಎಷ್ಟು ಜನ ಸೇರಿದ್ದಾರೆ ನೋಡಿ ಅಲ್ಲಿ. ಸೊ ಅವರೆಲ್ಲರಿಗೂ ಕೂಡ ಸುಮ್ನೆ ನಾನು ಊಟ ಮಾಡಕ್ ಬಂದಿದ್ದೆ ಅಂತ ಹೇಳಿ ಹೋಗ್ಲಿಕ್ಕಾಗತ್ತಾ? ಸೊ ಅಲ್ಲಿ ಸಭೆ ಮಾಡಿದ್ದಾರೆ. ಸಭೆ ಮಾಡಿ ಯಾವ ಕಾರಣಕ್ಕೂ ಕೂಡ ಸಮರ್ಥ್ ಮಲ್ಲಿಕಾರ್ಜುನ್ ಗೆಲ್ಲಲೇಬೇಕು. ನಮ್ಮ ಎಲ್ಲಾ ಬೂತುಗಳಲ್ಲೂ ಕೂಡ ನೀವು ಒಂದು ಓಟು ಮಿಸ್ ಆಗದಂಗೆ ಹಾಕ್ಬೇಕು ಅಂತೇಳಿ ಅವರು ಎಲ್ಲ ಸಂಪೂರ್ಣವಾಗಿ ಅವರು ಮುಖಂಡರುಗಳನ್ನ ಮನವಿ ಮಾಡಿಕೊಂಡು, ದಾವಣಗೆರೆ ಮುಖಂಡರನ್ನ ಮುಂದಿನ ದಿನಗಳಲ್ಲಿ ಏನು ನಮ್ಮ ಸರ್ಕಾರ ಇದೆ, ಇವತ್ತು ಅನೇಕ ನಿಗಮ ಮಂಡಳಿಗಳಿದ್ದಾವೆ, ಪರಿಷತ್ ಸದಸ್ಯ ಸ್ಥಾನ ಇದೆ ನೋಡಿ. ಅಲ್ಲದೆ ಅದೇ ದಕ್ಷಿಣ ಕ್ಷೇತ್ರದ ಒಬ್ಬ ಪರಿಷತ್ ಸದಸ್ಯರು ಕೂಡ ಇದ್ದಾರೆ. CM ಯಾರು ನಮ್ಮ ಜಬ್ಬಾರ್ ಸಾಹೇಬ್ರು ಇವತ್ತು 3 ಬಾರಿ ಅದೇ ಕ್ಷೇತ್ರದ ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತವ್ರಿಗೆ ನಾವು 3 ಬಾರಿ ವಿಧಾನ ಪರಿಷತ್ ಸದಸ್ಯರು ಮಾಡಿದ್ವಿ. 10-12 ವರ್ಷಗಳ ಕಾಲ ಜಿಲ್ಲಾಧ್ಯಕ್ಷರಾಗಿ ಮಾಡಿದ್ವಿ. ಪಕ್ಕದ ಚಿತ್ರದುರ್ಗ ಅಲ್ಲೇ ಪಕ್ಕಕ್ಕೆ ಸೇರಿರ್ತಕ್ಕಂಥದ್ದು ತಾಜ್ಪೀರ್ ಅನ್ನೋರಿಗೆ ಅಲ್ಲಿ ನಗರಾಭಿವೃದ್ಧಿ ಅಧ್ಯಕ್ಷರು ಮಾಡಿದ್ವಿ. ದಾವಣಗೆರೆಯಲ್ಲೂ ಕೂಡ ಅನೇಕ ಬಾರಿ ನಗರ ಸಭೆ ಅಧ್ಯಕ್ಷರು ಮಾಡಿದ್ವಿ. ಆಮೇಲೆ ಅಲ್ಲಲ್ಲ, ಖಂಡಿತವಾಗೂ ನೋಡಿ, ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇದೆ. ನಾನು ಅದನ್ನ ಒಪ್ಕೊಳ್ತಿಲ್ಲ ಅಂತ ಹೇಳಿಲ್ಲ. ನಮ್ಮಲ್ಲಿ ಆ ಭಾವನೆ ಇಲ್ಲ. ಇವತ್ತು ನಮ್ಗೆ ಆ ಭಾವನೆ ಇದ್ದಿದ್ರೆ ನಾವ್ಯಾಕೆ ರಾಮನಗರ
ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟು ಒಬ್ಬ ಮಾಜಿ ಮುಖ್ಯಮಂತ್ರಿ ವಿರುದ್ಧವಾಗಿ ಸ್ಪರ್ಧೆಗಿಳಿಸಿ ಗೆಲ್ಸ್ಕೊಳ್ಳಿಲ್ವಾ? Okay. ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪಠಾಣ್ ಅವ್ರಿಗೆ ಕೊಟ್ಟು ತಮ್ಮ ಚಿತ್ರಣ ಮುಂದಿದೆ. ಇವತ್ತು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಮಗನ ವಿರುದ್ಧವಾಗಿ ಗೆಲ್ಲಿಸ್ಲಿಲ್ವಾ? Okay. ಅಂದಾಗ ಇವತ್ತು ರಿಜ್ವಾನ್ ಅಂತ ಒಬ್ಬ ಸಾಮಾನ್ಯ ಇಲ್ಲೂ ಕಾರ್ಯಕರ್ತ ಯಾಕೆ ಶಾಮನೂರು ಶಿವಾಜಿನಗರಕ್ಕೆ ಅವರ ನಾವು ಫ್ಯಾಮಿಲಿಯನ್ನು ಕೊಟ್ಟಿಲ್ಲ. ಹೊರತು ಯೋಚನೆ ನೋಡಿ, ಮಾಡಲಿಲ್ಲ. ಚುನಾವಣಾ ರಾಜಕಾರಣದಲ್ಲಿ ಯಾವತ್ತೂ ಕೂಡ ನಾವು ಕೇವಲ ಧರ್ಮವನ್ನ ನೋಡಬಾರದು. ನಾವಿಲ್ಲಿ ನೋಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಮ್ಮದೊಂದು ಪದ್ಧತಿ ಇದೆ, ನಮ್ಮ ಆಂತರಿಕ ಸರ್ವೆ ಇದೆ. ಆಂತರಿಕ ಸರ್ವೆ ಇದೆ, ಜಾತಿ ಅಲ್ಲ. ನಾನು ಈಗಾಗಲೇ ಹೇಳಿದೆ ನೋಡಿ, ಅದೇ ಆಂತರಿಕ ಸರ್ವೆಯಲ್ಲಿ ಉಪಚುನಾವಣೆಯಲ್ಲಿ ಅಲ್ಲಿ ಅನೇಕ ಮುಖಂಡರುಗಳು, ಲಿಂಗಾಯತ್ ಸಮಾಜದ ಮುಖಂಡರು ಪಠಾಣ್ ಅವ್ರ ಜಾಗದಲ್ಲಿ ಕೇಳಿದ್ರು. ಮತ್ತೆ ಇಲ್ಲಿನೂ ಕೂಡ ಅನೇಕ ಒಕ್ಕಲಿಗ ಸಮಾಜದ ಮುಖಂಡರು ರಾಮನಗರದಲ್ಲಿ ಕೇಳಿದ್ರು. ಮತ್ತೆ ನಾವು ಹಾಗಾದ್ರೆ ಅಲ್ಲಿ ಜಾತಿ ರಾಜಕಾರಣ ಮಾಡೋದಾದ್ರೆ ಬೇರೆಯವರಿಗೆ ಇಲ್ಲಿ ಒಕ್ಕಲಿಗರಿಗೆ ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸ್ಥಾನಕ್ಕೆ ಲಿಂಗಾಯತ್ರಿಗೆ ಕೊಡ್ಬೋದಿತ್ತಲ್ಲ. ನಾವೇನ್ ಮಾಡಿದ್ವಿ, ಪಠಾಣ್ ಅವ್ರಿಗೆ ಕೊಟ್ವಿ. ಯಾಕೆ ಕೊಟ್ವಿ? ಸೊ ಅವ್ರದ್ದು ಅಲ್ಲಿ ಸ್ವಲ್ಪ ಬಂದಿತ್ತು, ಎಲ್ಲ ರೀತಿಯಾಗೂ ಕೂಡ ನಮಗೆ ಮ್ಯಾಚ್ ಆಗ ಅಂತ ಇತ್ತು, ಅವಕಾಶ ಇತ್ತು. ಸೊ ನಾವು ಈ ಸ್ಟ್ರಾಟಜಿಯನ್ನ ಯಾಕಂತ ಹೇಳಿದ್ರೆ ನಾವು ನೋಡ್ಬೇಕಾಗುತ್ತೆ, ಒಂದು ರಾಜ್ಯವನ್ನ ನೋಡ್ಬೇಕಾಗುತ್ತೆ, ಸ್ಥಳೀಯ ಮಟ್ಟದಲ್ಲಿ ಅವರ ಒಂದು ಇದೆಲ್ಲದರ ಅರಿವು ಬೆಳವಣಿಗೆ. ಸರ್ ಇದು ಇದೆಲ್ಲದರ ಅರಿವು ಸಮೀರ್ ಅವರಿಗೆ ಡಿಮ್ಯಾಂಡೆಡ್ ಫಾರ್ ಎ ಟಿಕೆಟ್ ಮೈನಾರಿಟಿ ಕಮ್ಯುನಿಟಿ. ನಮಗೆ ವ್ಯತ್ಯಾಸ ಬಿಜೆಪಿಗೂ ನಮ್ಗೆ ಇರ್ತಕ್ಕಂಥದ್ದು ಅದೇನೆ. ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಟಿಕೆಟ್ ಅಲ್ಟಿಮೇಟ್ ಕೊನೆವರೆಗೂ ಕೂಡ ಟಿಕೆಟ್ ಕೇಳಲಿಕ್ಕೆ ಎಲ್ಲರಿಗೂ ಒಬ್ಬ ಸಣ್ಣ ಕಾರ್ಯಕರ್ತನಿಂದ ದೊಡ್ಡ ಕಾರ್ಯಕರ್ತ ಸಚಿವರೇ ಕೇಳ್ತಾ ಇದ್ದಾರೆ, ಹೇಳಿದ ತಕ್ಷಣ ಯಾರಿಗೂ ಎಲ್ಲರಿಗೂ ಕೊಡ್ಬೇಕಂತ ಇಲ್ಲ. ಎಲ್ಲಿದೆ? ನಾನು ಹೇಳಿದೆ, ಇವತ್ತು ಕಾಂಗ್ರೆಸ್ ಒಂದ್ಸರಿ ಎಂತ ದೊಡ್ಡ ಮುಖ್ಯಮಂತ್ರಿಗಳಿಗೆ ಟಿಕೆಟ್ ತಪ್ಪಿಸಿದೆ, ಇತಿಹಾಸ ಇದೆಯಲ್ಲ ಸ್ವಾಮಿ. ಇವತ್ತು ಟಿಕೆಟ್ ನಿರಾಕರಿಸಿತ್ತು ಕಾಂಗ್ರೆಸ್. ಮುಖ್ಯಮಂತ್ರಿಗಳಿಗೆ, ಪ್ರೆಸೆಂಟ್ ಮುಖ್ಯಮಂತ್ರಿಗಳಿಗೆ ಟಿಕೆಟ್ ಕೊಟ್ಟಿಲ್ಲ, ಪ್ರೆಸೆಂಟ್ ಪ್ರಧಾನಮಂತ್ರಿಗಳಿಗೆ ಒಂದೊಂದ್ಸರಿ ಟಿಕೆಟ್ಗಳು ಕೊಟ್ಟಿಲ್ಲ, ಮಂತ್ರಿಗಳಿಗೆ ಎಷ್ಟೋ ಪರ್ಸೆಂಟೇಜ್ ಮಂತ್ರಿಗಳಿಗೆ ಟಿಕೆಟ್ ಕೊಟ್ಟಿಲ್ಲ. ನೋಡಿ, ಟಿಕೆಟ್ ಅಂತಕ್ಕಂಥ ವಿಚಾರ ಏನಿದೆ ಅದು ಆಂತರಿಕ ಪ್ರಜಾಪ್ರಭುತ್ವದ ಅಡಿಯಲ್ಲೇ ಕಾಂಗ್ರೆಸ್ ನಾವು ಕೊಡ್ತದೆ ಹೊರತು ಯಾವ ಕಾರಣಕ್ಕೂ ಕೂಡ ನಾವು 4 ರೂಮ್ ನಲ್ಲಿ ಕುಂತು ಈ ಟಿಕೆಟ್ ಇವ್ರಿಗೆ ಕೊಡೋಣ ಅವ್ರಿಗೆ ಕೊಡೋಣ ಅಂತ ಹೇಳಲ್ಲ. ನಮ್ಮ ಪದ್ಧತಿ ಪ್ರಕಾರ ಚರ್ಚೆ ಮಾಡಿ, ಆಂತರಿಕ ಸರ್ವೆ ಮಾಡಿ ಅಲ್ಲಿ ಗೆಲ್ಲುವಂತಹ ಅಭ್ಯರ್ಥಿಗೆ ಟಿಕೆಟ್